ಕತೆ ಮೇಲೆ ಡಿಪೆಂಡ್ ಆಗುತ್ತೆ. ಈ ಪಿಕ್ಚರ್ ಕನ್ನಡ ಪಿಕ್ಚರ್ಗೂ ಬರ್ತಾರೆ ಜನ, ಸ್ಟೋರಿ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟು ಈ ಪಿಕ್ಚರು ಸ್ಟೋರಿ ಚೆನ್ನಾಗಿದೆ, ಆಮೇಲೆ ಒಳ್ಳೆ ಇದಿದೆ ಈ ಪಿಕ್ಚರ್ಗೆ. ನಮ್ಮ ಇವು ಪ್ರಭಾಸ್ ಪಿಕ್ಚರು ಬಾಹುಬಲಿ ಬಂತದಲ್ಲ, ಅದರ ಪ್ರಕಾರ ಇದು ಇರುತ್ತೆ ಅಂತೇಳಿ ಜನ ನೆನ್ನೆ ಎಲ್ಲ 6 ಶೋ ಹಾಕಿದ್ವಿ, 6 ಶೋನು ಒಳ್ಳೆ ರೆಸ್ಪಾಂಡ್ ಬಂತು. ಮತ್ತು ಅಂದರೆ ಮಿಡ್ ನೈಟಿಂದನೇ ಸ್ಟಾರ್ಟ್ ಮಾಡಿದ್ರಾ ನಿನ್ನೆ ಅಥವಾ ಏನಂತ? ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿ. ಓಕೆ, ಅವಾಗ ಜನರ ರೆಸ್ಪಾನ್ಸ್ ಯಾವ ರೀತಿ ಇತ್ತು ಅಂತ? ಚೆನ್ನಾಗಿದೆ, ಪಿಕ್ಚರ್ ಚೆನ್ನಾಗಿದೆ ಅಂತೇಳಿ ಎಲ್ಲ ಒಳ್ಳೆ ರೆಸ್ಪಾಂಡ್ ಕೊಟ್ಟರು ಮಾತ್ರ. ಆಮೇಲೆ ಎಲ್ಲ ಶೋನು ಒಳ್ಳೆ ಕಲೆಕ್ಷನ್ ಬಂತು, ಎಲ್ಲ 6 ಶೋನು ಚೆನ್ನಾಗಿ ಕಲೆಕ್ಷನ್ ಬಂತು. ಅಂದರೆ ಎಷ್ಟು ಟಿಕೆಟ್ ಸೋಲ್ಡ್ ಆಗಿದೆ ಸರ್ ಅಂತ ನಿನ್ನೆ ನಡೆದಂಥ ಶೋಗಳಲ್ಲಿ? ಒಂದು ಶೋಗೆ ಎಷ್ಟು ಟಿಕೆಟ್ ಸೋಲ್ಡ್ ಆಗಿದೆ ಅಂತ? ನಮ್ಮ ಕೆಪಾಸಿಟಿ ಏನಿದೆಯೋ ಅಷ್ಟು 700 ಸೀಟ್ ಇದೆ. ಎಲ್ಲನೂ ಶೋರ್ಟ್ ಔಟ್ ಆಗೋಯ್ತು ಪಿಕ್ಚರ್, ಎಲ್ಲ ಶೋನು ಆಗೋಯ್ತು. ಅಂದರೆ ಎಲ್ಲ ಥಿಯೇಟ್ರಲ್ಲೂ ನಾವು ಮಾತಾಡ್ಸ್ತಾ ಬಂದ್ವಿ, ಎಲ್ಲ ಥಿಯೇಟ್ರಲ್ಲೂ ಕೂಡ ಅದ್ಭುತ ಕಲೆಕ್ಷನ್ ಮಾಡ್ತಾ ಇದೆ ಅಂತಲೇ ಹೇಳ್ತಾ ಇದ್ರು. ನಿಮ್ಮ ಥಿಯೇಟ್ರಲ್ಲಿ ಈ ಸಲಾರ್ ಚಿತ್ರ ಎಷ್ಟು ಕಲೆಕ್ಷನ್ ಮಾಡಿದ್ದು ಅಂತ ನಿನ್ನೆ ಒಂದು ದಿನದಲ್ಲಿ ಹೇಳೋದಾದ್ರೆ? ನಿನ್ನೆ ಅದೇ ಸರ್, ಎಲ್ಲ ಶೋನು ಫುಲ್ ಆಗೋಯ್ತು. 6 ಶೋನು ಹಾಕಿದ್ದು, 6 ಶೋನು ಫುಲ್ ಆಗೋಯ್ತು. ಒಳ್ಳೆ ಕಲೆಕ್ಷನ್ ಬಂತು ನಿನ್ನೆ. ಅಂದರೆ ಕನ್ನಡ ಸಿನಿಮಾ ಕನ್ನಡದಲ್ಲಿ ಹಾಕಿದ್ರು ಅಥವಾ ತೆಲುಗಿನಲ್ಲಿ ಹಾಕಿದ್ರು? ಕನ್ನಡ ಒಂದು ಶೋ ಹಾಕಿದ್ವಿ, ಆಮೇಲೆ ಕನ್ನಡ ಕೆಲವರೆಲ್ಲ ಕೇಳಿದ್ರು, ಅದು ಹಂಗಾಗಿ ಇವತ್ತಿಂದ 2 ಶೋ ಕನ್ನಡನ ಹಾಕ್ತಾಯಿದ್ವಿ. ಅಂದರೆ ಯಾವುದು ಜಾಸ್ತಿ ಕೇಳ್ತಾರೆ, ಕನ್ನಡನ ಕೇಳ್ತಾರೆ ಅಥವಾ ತೆಲುಗನ್ನು ಕೇಳ್ತಾರೆ, ಯಾವುದು? ಕನ್ನಡ ಕೇಳಿದ್ರು ನಿನ್ನೆ. ಕನ್ನಡ ಇನ್ನೊಂದು 2 ಶೋ ಇದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರು, ಒಂದು ಕೇಳಿದ್ರು ಎಲ್ಲ. ಹಂಗಾಗಿ ಕನ್ನಡ ಒಂದು ಶೋ ಇವತ್ತಿಂದ ಜಾಸ್ತಿ ಮಾಡಿದ್ವಿ. ಹಂಗೆ ಕೇಳಿದರೆ ಸೋಮವಾರದ ಮೇಲೆ ಎಲ್ಲ ಶೋನು ಸಾಮಾನ್ಯವಾಗಿ ಒಂದು 3 ಶೋನು ಕನ್ನಡನ ನಾವು ಹಾಕೋಕ್ಕೆ ಇಷ್ಟಪಡ್ತೀವಿ. ಅಂದರೆ ಇವಾಗ ಆಯಿತು, ಸಲಾರ ಆಯ್ತಲ್ವ, ಎಲ್ಲ ಅದ್ಭುತ ಪ್ರತಿಕ್ರಿಯೆ. ಮುಂದಿನ ದಿನಗಳಲ್ಲಿ ಇನ್ನು ನೆಕ್ಸ್ಟ್ ವೀಕ್ ಕಾಟೇರ ಬರ್ತಿದೆ. ಕಾಟೇರ ಬರುವಾಗ ಏನು ಸಲಾರನ್ನು ತೆಗಿತೀರಾ ಅಥವಾ ಏನಂತ ಇಟ್ಕೋತೀರಾ, ಏನಂತ? ಯಾವ್ದಾರು ಒಂದು ಶೋ ಇಟ್ಕೊಂಡು ಎಲ್ಲ ಕಾಟೇರನೇ 4 ಶೋ ಹಾಕ್ತೀವಿ. ಒಟ್ಟಿಗೆ 5 ಶೋನಲ್ಲಿ ಒಂದು ಶೋ ಯಾವ್ದಾರು ಇಟ್ಕೊತೀವಿ. ಅಂದರೆ ಕಲೆಕ್ಷನ್ ಚೆನ್ನಾಗಿ ಬಂದರೆ ಇಟ್ಕೊತೀವಿ ಒಂದು ಶೋ, ಇಲ್ಲ ಅಂತಂದರೆ ತೆಗೆದ್ಬಿಟ್ಟು ಕಟೇರನ್ನ ನಾವು ಹಾಕ್ಕೊಳ್ಳೋದು. ಇವತ್ತು ಯಾವ ರೀತಿ ಈ ದಿನಗಳಂದರೆ ಇವತ್ತು ಯಾವ ರೀತಿ ಇದೆ ಅಂತ? ಇವತ್ತು ನೋಡಿ ಮಧ್ಯಾಹ್ನ 1 ಗಂಟೆ ಶೋಗೆ ಅಲ್ಲೇ ಜನ ಬಂದು ಕೇಳ್ತಾರೆ, ಎಷ್ಟೊತ್ತು ಟಿಕೆಟ್ ಕೊಡ್ತಾರೆ ಏನೇನು ಅಂತೇಳ್ಬಿಟ್ಟು. ಕನ್ನಡಕ್ಕೆ ಒಳ್ಳೆ ಬೇಡಿಕೆ ಇದೆ ಇವತ್ತು. ಕನ್ನಡ ಶೋ ಒಂದೇ ಶೋ ಹಾಕಿದ್ವಲ್ಲ, ಹಂಗಾಗಿ ಜನ ಕೇಳ್ತವ್ರೆ. ಹಂಗಾಗಿ ಇವತ್ತು 4 ಗಂಟೆಗೆ ಒಂದು ಶೋ ಎಕ್ಸ್ಟ್ರಾ ಹಾಕಿದ್ದೀವಿ ಕನ್ನಡನ. ಅಂದರೆ ನಿಮಗೂ ಒಂಥರ ಖುಷಿ ಅಂತ ಹೇಳ್ತಾರೆ, ಥಿಯೇಟ್ರ್ ಎಲ್ಲ ಫುಲ್ ಆಗುತ್ತೆ, ಜನರೆಲ್ಲ ಬರ್ತಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಜನ ಬರಬೇಕು ಥಿಯೇಟ್ರಿಗೆ ಪಿಕ್ಚರ್ ನೋಡ್ಬೇಕು, ಹಂಗೆ ನಮಗೆ ಖುಷಿ ಆಗುತ್ತೆ. ನೀವು ನೋಡಿದಂಥ ಲಾಸ್ಟ್ ಇದೇ ಥರ ಕ್ರೌಡ್ ಆಗಿದ್ದ ಸಿನಿಮಾ ಯಾವುದಂತ ನೀವು ನೋಡಿದಾಗೆ? ಅಂದರೆ ಲಾಸ್ಟ್ ಇವಾಗ ಇದು ಬಿಟ್ಟು ಹಿಂದಿನ ಸಿನಿಮಾಗಳಲ್ಲಿ ಯಾವ ಶೋನಲ್ಲಿ ನಾವು ಈ ತಮಿಳು ಬಂದಿತ್ತು ನೋಡಿ, ಒಂದು ಲಿಯೋಗೆ ನೋಡಿದ್ವಿ. ಅದು ಬಿಟ್ಟರೆ ಜೈಲರು ರಜನಿಕಾಂತ್, ಅದಕ್ಕೆ ನೋಡಿದ್ವಿ ಈ ಕಲೆಕ್ಷನ್ನು. ಹೇಳಿದ್ರಿ ಲಿಯೋ ಅಂತ ಹೇಳಿದ್ರಿ, ಜೈಲರ್ ಅಂತ ಹೇಳಿದ್ರಲ್ಲ, ಲಿಯೋ ಮತ್ತು ಜೈಲರ್ ಅದು ಎರಡು ಮೀರಿಸುವಂಥದ್ದು ಇದೆಯಾ ಸಲಾರ್ ಯಾವ ರೀತಿ ಅಂತ ಜನರು ಬರ್ತಾರೆ? ಜನ ನೆನ್ನೆ ಇಲ್ಲ ಸರ್, ಯಾಕೆಂದರೆ ಅವೆಲ್ಲ ನಾವು ಹಾಕಿದಾಗ ಅಂಥ ಕಲೆಕ್ಷನ್ಗಳು ಏನಿರಲಿಲ್ಲ. ಅದ್ರ ಮೀರ್ಸೋ ಕಲೆಕ್ಷನ್ನು ನೆನ್ನೆ ಬಂದಿದ್ದು. ಜನ ಅಷ್ಟು ಪ್ರತಿಕ್ರಿಯೆ ಇತ್ತು ನೆನ್ನೆ ಇದರಲ್ಲಿ. ಅಂದರೆ ಕನ್ನಡದ ಪ್ರೊಡ್ಯೂಸರು, ಕನ್ನಡದ ಡೈರೆಕ್ಟ್ರು, ಹಂಗಾಗಿ ಎಲ್ಲ ಕನ್ನಡದವರೇ ಜಾಸ್ತಿ ನೆನ್ನೆ ಕೇಳಿದ್ದು. ಕನ್ನಡ ಇದ್ದರೆ ಚೆನ್ನಾಗಿತ್ತು, ಇನ್ನೂ 2 ಶೋ ಕನ್ನಡ ಇದ್ದರೆ ಚೆನ್ನಾಗಿತ್ತು ಅಂತ. ಹಂಗಾಗಿ ಕನ್ನಡ ಇವತ್ತಿಂದ ಒಂದು ಶೋ ಎಕ್ಸ್ಟ್ರಾ ಮಾಡಿದ್ದು. ಕನ್ನಡ ಆಡಿಯನ್ಸ್ ಮತ್ತೆ ಬಂದರು, ಮತ್ತೆ ಬರ್ತಾರೆ ಏನು ಅಂತ? ಬರ್ತಾರೆ ಸರ್, ಮತ್ತೆ ಬರ್ತಾರೆ. ಫ್ಯಾಮಿಲಿ ಆಡಿಯನ್ಸು, ಮಕ್ಕಳು ನೆನ್ನೆ ಎಲ್ಲರೂ ಪ್ರತಿಯೊಬ್ಬರು ಇದ್ದರು. ಫ್ಯಾಮಿಲಿ ಫುಲ್ ಫ್ಯಾಮಿಲಿ, ಮಕ್ಕಳು ಎಲ್ಲರೂ ಬಂದಿದ್ರು ನೆನ್ನೆ. ಸರ್, SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.